ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರು ಲೋಕವನ್ನು ರಚಿಸಲು ತಪಸ್ಸಿನಲ್ಲಿ ನಿರತರಾಗಿದ್ದರು. ಆ ಸಮಯದಲ್ಲಿ ದಿವ್ಯ ಪ್ರಕಾಶದಿಂದ ಒಂದು ಅದ್ಭುತ ಹೂ ಅರಳಿತು. ಆ ಹೂವೇ ಬ್ರಹ್ಮಕಮಲ. ಈ ಹೂ ಸಾಮಾನ್ಯ ಹೂವಲ್ಲ, ಇದು ಜ್ಞಾನ, ಶುದ್ಧತೆ ಮತ್ತು ಸೃಷ್ಟಿಯ ಸಂಕೇತ. ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಈ ಹೂವಿನ ಮೇಲೆ ಕುಳಿತು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದರು ಎಂಬ ನಂಬಿಕೆ ಇದೆ. ಒಂದು ಹೂವು ವರ್ಷಕ್ಕೆ ಒಂದೇ ಬಾರಿ, ಅದು ಕೂಡ ಒಂದು ರಾತ್ರಿ ಮಾತ್ರ ಅರಳುತ್ತದೆ. ಆ ಹೂವಿಗೆ ದೇವರ ಆಶೀರ್ವಾದ ಇದೆ ಎಂದು ನಂಬಲಾಗಿದೆ. ಆ ಅದ್ಭುತ ಹೂವೇ ಈ ಬ್ರಹ್ಮಕಮಲ ಹೂವಾಗಿದೆ. ಹಿಂದೂ ಧರ್ಮದಲ್ಲಿ ಇದನ್ನು ದೇವರಿಗೆ ಅರ್ಪಿಸುವ ಪವಿತ್ರ ಹೂವೆಂದು ನಂಬಲಾಗಿದೆ. ಈ ಹೂವಿನ ಪುರಾಣ ಕಥೆ ಇಲ್ಲಿದೆ. ಬ್ರಹ್ಮಕಮಲ ಹೂವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಂಗಳಕರ ಹೂವಾಗಿ ಪರಿಗಣಿಸಲಾಗಿದೆ. ಇದು ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿ ವರ್ಷಕ್ಕೆ ಒಂದೇ ಬಾರಿ ಮಾತ್ರ ಅರಳುತ್ತದೆ. ಅದು ರಾತ್ರಿ ಸಮಯದಲ್ಲಿ ಅರಳಿ ಮುಂಜಾನೆ ಆಗುವಷ್ಟರಿಗೆ ಅದು ಬಾಡಿ ಹೋಗುತ್ತದೆ ಎನ್ನಲಾಗುತ್ತದೆ. ಸನಾತನ ಹಿಂದೂ ಪರಂಪರೆಯಲ್ಲಿ ಬ್ರಹ್ಮಕಮಲ ಪೂಜನೀಯವಾಗಿದ್ದು ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿದೆ. ಆದ್ದರಿಂದ ಬ್ರಹ್ಮಕಮಲ ಹೂವನ್ನು ಆಶೀರ್ವಾದದ ಸಂಕೇತ ಅಂತಲೂ ಕೂಡ ಹೇಳ್ತಾರೆ. ಬ್ರಹ್ಮಕಮಲ ದೇವಪುಷ್ಪ. ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಂತಹ ಒಂದು ಪ್ರಮುಖವಾದ ಹೂವೇ ಬ್ರಹ್ಮಕಮಲ. ಈ ಪುಷ್ಪದ ಹೆಸರಿನ ಹಿಂದೆ ಒಂದು ಪೌರಾಣಿಕ ನಂಬಿಕೆ ಇದೆ. ಮಹಾವಿಷ್ಣು ದೇವರ ನಾಭಿಯಲ್ಲಿ ಹರಳಿದ ಕಮಲದ ಮೂಲಕ ಬ್ರಹ್ಮದೇವರು ಹೊರಬಂದ ಕಾರಣ ಈ ಪುಷ್ಪಕ್ಕೆ ಬ್ರಹ್ಮಕಮಲ ಎಂಬ ಹೆಸರು ಬಂದಿದೆ. ಈ ಹೂವನ್ನು ಸೃಷ್ಟಿಕರ್ತನಾದ ಬ್ರಹ್ಮದೇವರು ಕೈಯಲ್ಲಿ ಹಿಡಿದಿದ್ದಾರೆ. ರಾತ್ರಿ ವೇಳೆಯೇ ಅರಳಿ ರಾತ್ರಿ ವೇಳೆಯಲ್ಲಿ ಬಾಡಿ ಹೋಗುವ ಅಪರೂಪದ ಸ್ವಭಾವವನ್ನು ಹೊಂದಿರುವ ಏಕೈಕ ಹೂವೆಂದರೆ ಬ್ರಹ್ಮಕಮಲ. ಆದ್ದರಿಂದ ಬ್ರಹ್ಮಕಮಲವನ್ನು ರಾತ್ರಿಯ ರಾಣಿ ಎಂದು ಕೂಡ ಕರೆಯುತ್ತಾರೆ. ಬ್ರಹ್ಮದೇವರು ಈ ಹೂವಿನ ಮೇಲೆ ಕುಳಿತು ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದರು ಎಂಬ ನಂಬಿಕೆ ಕೂಡ ಇದೆ. ಬ್ರಹ್ಮಕಮಲದ ಮಹತ್ವವೇನೆಂದರೆ, ಹಿಂದೂ ಧರ್ಮದಲ್ಲಿ ಬ್ರಹ್ಮಕಮಲದ ಹೂವಿಗೆ ಸಾಕಷ್ಟು ಮಹತ್ವ ನೀಡಲಾಗಿದೆ. ಇದನ್ನು ದೈವಿಕ ಹೂ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಈ ಹೂವಿಗೆ ನಮ್ಮ ಅದೃಷ್ಟವನ್ನು ಬದಲಾಯಿಸುವ ಮತ್ತು ಸಮೃದ್ಧಿಯನ್ನು ಕರುಣಿಸುವ ಶಕ್ತಿ ಇದೆ ಎಂದು ನಂಬಲಾಗಿದೆ. ಒಂದು ಪ್ರಸಿದ್ಧ ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿ ತನ್ನ ಮಗ ಗಣೇಶನ ಜೀವರಕ್ಷಣೆಗೆ ಬ್ರಹ್ಮನನ್ನು ಕೇಳುತ್ತಾರೆ. ಆಗ ಬ್ರಹ್ಮದೇವನು ಬ್ರಹ್ಮಕಮಲದ ಹೂವಿನ ಜಲದಿಂದ ಆತನಿಗೆ ಜೀವಶಕ್ತಿ ನೀಡಿದರು ಎನ್ನುವ ನಂಬಿಕೆ ಇದೆ. ಈ ಕಾರಣದಿಂದಲೇ ಈ ಹೂವು ಪುನರ್ಜೀವನದ ಸಂಕೇತ ಎಂದು ಕರೆಯುತ್ತಾರೆ. ಇನ್ನೊಂದು ನಂಬಿಕೆಯ ಪ್ರಕಾರ ರಾಕ್ಷಸನು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀದೇವಿಯನ್ನು ಕೊಂದ ನಂತರ ಅವಳನ್ನು ರಕ್ಷಿಸಲು ವಿಷ್ಣು ಬ್ರಹ್ಮಕಮಲ ಹೂವನ್ನು ಬಳಸಿದನು ಎಂಬ ನಂಬಿಕೆ ಇದೆ. ಈ ಆಧ್ಯಾತ್ಮಿಕ ಹೂವನ್ನು ಕೇದಾರನಾಥ್ನಲ್ಲಿ ಶಿವನಿಗೆ ಮತ್ತು ಬದ್ರಿನಾಥ್ನಲ್ಲಿ ವಿಷ್ಣುವಿಗೆ ಅರ್ಪಿಸಲಾಗುತ್ತದೆ. ದೇವಾಲಯಗಳಲ್ಲಿ ವಿಶೇಷ ಪೂಜೆಗೆ ಬಳಸಲಾಗುತ್ತದೆ. ಮನೆಗಳಲ್ಲಿ ಹರಳಿದರೆ ಇದನ್ನು ಶುಭ ಸೂಚಕವೆಂದು ಪರಿಗಣಿಸಲಾಗುತ್ತದೆ. ಮಹಾಭಾರತ ಕಾಲದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿಗೆ ಒಂದು ದಿನ ಸುಗಂಧಭರಿತ ಹೂವು ಕಾಣಿಸಿತು. ಆ ಹೂವಿನ ಸೌಂದರ್ಯ ಅವಳ ಮನಸ್ಸನ್ನು ಗೆದ್ದಿತು. ಅವಳು ಅದನ್ನು ತಂದುಕೊಡಲು ಭೀಮನನ್ನು ಕೇಳಿದಳು. ಭೀಮನು ಹಿಮಾಲಯದ ಎತ್ತರದ ಪರ್ವತಗಳಿಗೆ ಹೋಗಿ ಕಠಿಣ ಸವಾಲುಗಳನ್ನು ಎದುರಿಸಿ ಬ್ರಹ್ಮಕಮಲವನ್ನು ತಂದುಕೊಟ್ಟನು ಎಂಬ ನಂಬಿಕೆ ಇದೆ. ಈ ಹೂವು ನೋಡಲು ಸುಂದರವಾಗಿ ಮಾತ್ರವಲ್ಲ, ಸಾಕಷ್ಟು ಆಧ್ಯಾತ್ಮಿಕ ಮಹತ್ವವನ್ನು ಕೂಡ ಹೊಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ. ಬ್ರಹ್ಮಕಮಲ ಹೂವು ಯಥೇಚ್ಛವಾಗಿ ಹಿಮಾಲಯ ಪರ್ವತಗಳಲ್ಲಿ ಬೆಳೆಯುತ್ತದೆ. ವಿಶೇಷವಾಗಿ ಉತ್ತರಾಖಂಡ ಪ್ರದೇಶಗಳಲ್ಲಿ ಇದನ್ನು ಪವಿತ್ರ ಹೂವಿನಂತೆ ಕಾಣಲಾಗುತ್ತದೆ. ಅದಕ್ಕಾಗಿ ಇದು ಆ ರಾಜ್ಯದ ಸ್ಟೇಟ್ ಫ್ಲವರ್ ಆಗಿದೆ. ಈ ನಮ್ಮ ಜಗತ್ತಿನಲ್ಲಿ ಸುಮಾರು 10,000ಕ್ಕೂ ಅಧಿಕ ಜಾತಿಯ ಪುಷ್ಪಗಳಿವೆ. ಸಾಮಾನ್ಯವಾಗಿ ಎಲ್ಲ ಹೂಗಳು ಸಹ ಮುಂಜಾನೆ ಸೂರ್ಯನ ಕಿರಣ ಬಿದ್ದ ನಂತರವೇ ಅರಳುತ್ತವೆ. ಇದು ಪ್ರಕೃತಿಯ ನಿಯಮ. ಆದರೆ ಈ ನಿಯಮವನ್ನು ಉಲ್ಲಂಘಿಸಿ ಈ ಪುಷ್ಪವು ರಾತ್ರಿಯ ಸಮಯ ಅರಳಿ ಮುಂಜಾನೆ ಆಗುವುದರೊಳಗೆ ಬಾಡಿ ಹೋಗುತ್ತದೆ. ವೈಜ್ಞಾನಿಕವಾಗಿ ನೋಡಿದರೆ ಬ್ರಹ್ಮಕಮಲ ಹೂ ಅತಿ ಕಡಿಮೆ ತಾಪಮಾನದಲ್ಲಿ ಬೆಳೆಯುತ್ತದೆ. ಇದರ ಜೀವನ ಚಕ್ರ ಬಹಳ ಚಿಕ್ಕದು. ಅದು ಅರಳಿದ ಕ್ಷಣವೇ ಅತ್ಯಂತ ಅಮೂಲ್ಯ. ಈ ಕಾರಣಕ್ಕೆ ಇದನ್ನು ಮಾಯಾ ಹೂವು ಎಂದು ಕೂಡ ಕರೆಯುತ್ತಾರೆ. ಶಿವನಿಗೆ ಅತ್ಯಂತ ಪ್ರಿಯವಾದ ಅಪರೂಪದ ಹೂವು. ಈ ಹೂವನ್ನು ಶಿವನಿಗೆ ಅರ್ಪಿಸಿದರೆ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ, ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ, ಮನೋಭಿಲಾಷೆಗಳು ನೆರವೇರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಸನಾತನ ಹಿಂದೂ ಪರಂಪರೆಯಲ್ಲಿ ಬ್ರಹ್ಮಕಮಲ ಪೂಜನೀಯವಾಗಿದ್ದು ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿದೆ. ಹಿಂದೂ ಧರ್ಮ ಮತ್ತು ಪುರಾಣಗಳಲ್ಲಿ ಈ ಹೂವನ್ನು ಶ್ವೇತಕಮಲ ಎಂದು ಕೂಡ ಕರೆಯುತ್ತಾರೆ. ಇದರ ವೈಜ್ಞಾನಿಕ ಹೆಸರು ಸಸಾರಿಯಾ ಒಬೊವೆಲ್ಲಾಟಾ ಎಂಬ ಹೆಸರಾಗಿದೆ. ಈ ಗಿಡದ ವಿಶೇಷ ಅಂದರೆ ಎಲೆಯಲ್ಲಿ ಬೇರು ಬಿಟ್ಟು ಎಲೆಯಲ್ಲಿ ಕಾಂಡವಾಗಿ ಎಲೆಯಲ್ಲಿ ಹೂ ಬಿಡುವುದು ಇದರ ವಿಶೇಷವಾಗಿದೆ. ಹಿಂದೂ ಧರ್ಮದಲ್ಲಿ ಇದನ್ನು ದೇವರಿಗೆ ಅರ್ಪಿಸುವ ಪವಿತ್ರ ಹೂ ಎಂದು ನಂಬುತ್ತಾರೆ.
ಇದು ಬ್ರಹ್ಮಕಮಲ ಹೂವಿನ ಪುರಾಣ ಕತೆ. ಇಂತಹ ಅಪರೂಪ ಮತ್ತು ಪವಿತ್ರ ಹೂಗಳು ನಮ್ಮ ಸಂಸ್ಕೃತಿಯಲ್ಲಿ ಏಕೆ ತನ್ನ ಸ್ಥಾನ ಪಡೆದಿದೆ ಅನ್ನೋದು ನಮಗೆ ಮತ್ತಷ್ಟು ಆಧ್ಯಾತ್ಮಿಕತೆ ಕೊಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.